ಇವತ್ ನಮ್ ರಾಜಣ್ಣ ಮದ್ವೆಲಿ ಇವರೆಲ್ಲ ಸೇರ್ಕೊಂಡು ನನಗೆ ಇಷ್ಟೊಂದು ಅವಮಾನ ಮಾಡ್ತಾರಂತ ಅನ್ಕೊಂಡೇ ಇರ್ಲಿಲ್ಲ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ನಾವಿವತ್ತು ನಮ್ ರಾಜಣ್ಣ ಮದ್ವೆಗ್ ಬಂದಿದ್ವಿ. ಅಂದ್ರೆ ನೈಟ್ ರಿಸೆಪ್ಷನ್ ಇರುತ್ತಲ್ಲ ಅದಕ್ಕೆ. ಅಲ್ಲ ರಿಸೆಪ್ಷನ್ ಬಂದ್ಮೇಲೆ ಫಸ್ಟ್ ಹೋಗಿ ಗಂಡು ಹೆಣ್ಣಿನ ಮಾತಾಡ್ಸ್ಕೊಂಡ್ ಬರ್ತಾರಲ್ವಾ, ಆದ್ರೆ ನಾವ್ ನೋಡ್ರಿ ಫಸ್ಟ್ ಊಟಕ್ ಬಂದಿವಿ. ಆಮೇಲೆ ಊಟ ಚೆನ್ನಾಗಿತ್ತು ಅಂತಂದು ಒಂದ್ ಚೂರು ಬಿಡ್ದಂಗೆ ಎಲ್ಲ ಬಡ್ದ್ ಬಾಯಿಗಕ್ಕೆಂದು ರಿಸೆಪ್ಷನ್ ನಾವ್ ಒಂದೆರಡು ಫೋಟೋ ತೆಗಿಸ್ಕೊಳ್ಳೋಣ ಅಂತಂದು ಹೋದ್ವಿ. ಫೋಟೋ ತೆಗಿಸ್ಕೊಳ್ಳೋಣ ಅಂತಂದು ಹೋದ್ರೆ ನಮ್ ರಾಜಣ್ಣ ನೋಡ್ರಿ ಏನಂತು ಏನ್ ಅನಿಸ್ತೈತೆ? ಸಾಕತ್ತಾಗಿ ಇಷ್ಟ ಆಯ್ತು. ಲೈಫಲ್ಲಿ ಒಂದೇ ಸರಿ ಮದುವೆ ಆಗೋದು ತುಂಬಾ ಸರಿ ಆಗ್ತಾರ. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಬೆಳಗ್ಗೆ ಎದ್ದು ಮುಹೂರ್ತಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಾ ಇದ್ವಿ. ಆದ್ರೆ ನಮ್ ಮನೆಯವ್ರು ನೋಡ್ರಿ ಎಷ್ಟು ಡೌ ಮಾಡ್ತಿದ್ದಾರೆ. ಮಕ್ಕಂದಿಲ್ಲ, ಅದು ಸುಮ್ಮನೆ ವಿಡಿಯೋ ಮಾಡ್ತೀನಿ ಅಂತ ಡೌ ಮಾಡ್ತಿರೋದು ಅನ್ನೋದು. ಆಮೇಲೆ ಮುಹೂರ್ತಕ್ಕೆ ಹೋಗ್ಬೇಕಂತ ಬೇಗ ರೆಡಿ ಆದ್ರೂ ಟೈಮ್ ಆಗೇ ಬಿಡ್ತು. ಸೊ ಫೈನಲಿ ನಾನ್ ಹಿಂಗ್ ರೆಡಿಯಾಗಿ ಮದ್ವೆಗೆ ಹೊರಟ್ವಿ. ಹಾಗೆ ನಾನು ಹೇಗ್ ಕಾಣಿಸಿದೀನಿ ಅಂತ ಕಮೆಂಟ್ ಹಾಕೋದ್ ಮರಿಬೇಡಿ. ಆಮೇಲೆ ಎಲ್ರು ರೆಡಿಯಾಗಿ ಮದ್ವೆ ಮನೆ ಹತ್ರ ಬಂದ್ವಿ. ಇವಾಗಾದ್ರೂ ಗಂಡ ಹೆಣ್ಣಿ ಮಾತಾಡ್ಸೋಣ ಅಂತಂದ್ರೆ ಮತ್ತೆ ಊಟಕ್ಕೆ ಬಂದ್ಬಿಟ್ವಿ. ಬಂದಿರೋದೇ ಊಟ ಮಾಡಕ್ಕಂತ ಗೊತ್ತಾಗ್ತೈತೆ, ಮತ್ತಿನ್ನೇನ್ ಹೇಳೋದು? ನೀನ್ ಇಷ್ಟ ಚೆನ್ನಾಗಿ ರೆಡಿಯಾಗಿ ಬರ್ತೀಯ ಅಂತ ನಮಗೆ ಗೊತ್ತಿರ್ಲಿಲ್ಲ ತಿನ್ನಕ್ಕೆ ನಮ್ ಜೊತೆಗೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಆಮೇಲೆ ಟಿಫನ್ ಎಲ್ಲ ತಿಂದಿದ್ದಾದ್ಮೇಲೆ ಗಂಡ ಹೆಣ್ಣಿನ ಮಾತಾಡ್ಸ್ಕೊಂಡು ಒಂದ್ ಫೋಟೋ ತೆಗಿಸ್ಕೊಂಬರೋಣ ಅಂತ ಹೋದ್ವಿ. ಫೈನಲಿ ನಮ್ ರಾಜಣ್ಣನ ಮದ್ವೆ ಆಗೇ ಬಿಡ್ತು. ಆಮೇಲೆ ನಮ್ ರಾಜಣ್ಣಂಗೂ ಅವ್ರ ಹುಡ್ಗಿಗೂ ಕಾಂಗ್ರೆಸ್ ಹೇಳಿ ಮತ್ತೆ ಊಟಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಬರೀ ಇಂತದೆಯಾ? ಅಲ್ಲ ಒಂದ್ ಸೆಕೆಂಡ್ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ, ನಾವೇನ್ ಮದ್ವಿಗ್ ಬಂದಿದೀವ ಅಥವಾ ಊಟ ಮಾಡಕ್ ಬಂದಿದೀವ ಅಂತ. ಆಮೇಲೆ ನಾವು ಗಂಡು ಹೆಣ್ಣಿನ ಜೊತೆಗೆ ಊಟಕ್ಕೆ ಹೋದ್ವಿ. ಯಾಕಂದ್ರೆ ಇವ್ರ ಜೊತೆಗೆ ಹೋದ್ರೆ ಎಲ್ಲಾ ಐಟಮ್ಸ್ ಕರೆಕ್ಟ್ ಆಗಿ ಆಗ್ತಾರಂತ ಇವ್ರ ಜೊತೆಗೆ ಹೋದ್ವಿ. ಊಟ ಎಲ್ಲ ಸಖತ್ತಾಗಿತ್ತು. ಊಟ ಮಾಡಿ ಇವ್ರಿಗೆ ಬಾಯ್ ಹೇಳಿ ನಾವು ಮನೆಗೆ ಹೊರಟ್ವಿ. ಸೊ ಮದ್ವೆದು ಫುಲ್ ವಿಡಿಯೋನ ಆದಷ್ಟು ಬೇಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.